ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಸಮಾನತೆಯ ಯಾತ್ರೆ, ಸಮಾನತೆಯ ಮಂದಿರವನ್ನು ನಿರ್ಮಾಣ ಮಾಡಬೇಕು ಎಂಬುವ ಸಂಕಲ್ಪವನ್ನು ತೊಟ್ಟಿರುವಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ಜಿಲ್ಲೆಯಲ್ಲಿ ಒಂದು ಸಮಾನತೆಯ ಮಂದಿರವನ್ನು ನಿರ್ಮಾಣ ಮಾಡಲು ಕೂಡ ಈಗ ಹೊರಟಿದ್ದಾರೆ. BJPಯ ಮುಖಂಡ ಅನಿಲ್ ಮೆಣಸಿನಕಾಯಿ ಅವರ ನೇತೃತ್ವದಲ್ಲಿ ಇದೊಂದು ಸಮಾನತೆಯ ಮಂದಿರವನ್ನು ಗದಗ ಜಿಲ್ಲೆಯಲ್ಲಿ ಕೂಡ ಈಗ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಈ ಹಿನ್ನೆಲೆ ಒಳಗಡೆ ಗದಗ ಜಿಲ್ಲೆಯಾದ್ಯಂತ ಸಮಾನತೆಯ ಯಾತ್ರೆಗೆ ಮಾಜಿ ಸಚಿವ ಪಿ ಶ್ರೀರಾಮುಲು ಕೂಡ ಸಮಾನತೆ ಯಾತ್ರೆಗೆ ಚಾಲನೆಯನ್ನು ಸಹ ನೀಡ್ತಾರೆ. ಈ ಒಂದು ಸಮಾನತೆಯ ಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಈ ಒಂದು ಸಮಾನತೆಯ ಸಂದೇಶವನ್ನು ಸಾರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂತೆ ಕನಕದಾಸರಾಗಿರ್ಬೋದು, ಸಂತ ಸೇವಾಲಾಲ್ ಆಗಿರ್ಬೋದು, ಇನ್ನು ಶಿಶುನಾಳ ಶರೀಫರಾಗಿರ್ಬೋದು, ಇಂತಹ ದಾರ್ಶನಿಕರ ಮತ್ತು ಇವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಹೀಗಾಗಿ ಎಲ್ಲರೂ ಕೂಡ ಜಾತಿ ಭೇದ ಭಾವವನ್ನು ಮರೆತು ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನುವಂತಹ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲೇ ಒಂದು ಸಮಾನತೆಯ ಮಂದಿರವನ್ನು ನಿರ್ಮಾಣ ಮಾಡಲು ಕೂಡ ಈಗ ಹೊರಟಿದ್ದಾರೆ. ಅದರಲ್ಲೂ ಈಗಾಗಲೇ 2 ಎಕರೆಯ ಭೂಮಿಯನ್ನು ಈಗಾಗಲೇ ಖರೀದಿಯನ್ನು ಮಾಡಿರುವಂಥದ್ದು. ಹೀಗಾಗಿ ದಾನಿಗಳು ಸಹ ಸಾಕಷ್ಟು ದಾನಿಗಳು ಈ ಒಂದು ಸಮಾನತೆಯ ಮಂದಿರವನ್ನು ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಅದರಲ್ಲೂ ಗದಗ ನಗರದಲ್ಲಿ ಈ ಒಂದು ಸಮಾನತೆಯ ಯಾತ್ರೆಗೆ ಚಾಲನೆಯನ್ನು ಮಾಜಿ ಸಚಿವರಾಗಿರ್ತಕ್ಕಂತಹ ಬಿ ಶ್ರೀರಾಮುಲು ಅವರು ಕೊಟ್ಟಿದ್ದರು. ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ವಾದ್ಯ ಮೇಳಗಳೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಇಂತಹ ಒಂದು ಸಮಾನತೆ ಯಾತ್ರೆ ದೇಶದಲ್ಲಿಯೇ ಮೊದಲ ಬಾರಿಗೆ ಈ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಸಂತ ಸೇವಾಲಾಲ್ ಆಗಿರ್ಬೋದು, ಜೊತೆಗೆ ಶಿಶುನಾಳ ಶರೀಫರಂತಹ ಎಲ್ಲರ ಒಂದು ದಾರ್ಶನಿಕರ ಒಂದು ದೇವಸ್ಥಾನವನ್ನು ಒಂದೆಡೆ ನಿರ್ಮಾಣ ಮಾಡಲು, ಒಂದು ಮಂದಿರವನ್ನು ನಿರ್ಮಾಣ ಮಾಡಲು ಈಗ ಹೊರಟಿರುವುದು ಇದು ಮೊದಲನೇ ಬಾರಿಗೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಿರುವಂಥದ್ದು. ಇನ್ನು ಗದಗ ನಗರದ ಬಸವೇಶ್ವರ ಸರ್ಕಲ್ನಿಂದ ಈ ಒಂದು ಸಮಾನತೆ ಯಾತ್ರೆ ಕೂಡ ಚಾಲನೆ ಕೊಡಲಾಯಿತು. ಈ ಒಂದು ಬಸವೇಶ್ವರ ಸರ್ಕಲ್ನಿಂದ ಅಪ್ ಟು ಗಾಂಧಿ ಸರ್ಕಲ್ ಆಗಿರ್ಬೋದು, ಮಹೇಂದ್ರಕರ್ ಸರ್ಕಲ್ ಆಗಿರ್ಬೋದು, ಜೊತೆಗೆ ಇನ್ನು ವಿವಿಧ ಪ್ರಮುಖ ಸ್ಥಳಗಳಲ್ಲಿಯೂ ಅಷ್ಟೇ ಅಲ್ಲ, ಇನ್ನು ಗ್ರಾಮೀಣ ಭಾಗದಲ್ಲಿಯೂ ಕೂಡ ಈ ಒಂದು ಸಮಾನತೆ ಯಾತ್ರೆಯನ್ನು ನಡೆಸಿರುವಂಥದ್ದು. ಹೀಗೆ ಗದಗ ನಗರ ಅಷ್ಟೇ ಅಲ್ಲ, ಗದಗ ಜಿಲ್ಲೆಯ ಪ್ರಮುಖ ಎಲ್ಲ ಸ್ಥಳಗಳಿಗೂ ಕೂಡ ಈ ಒಂದು ಸಮಾನತೆ ಯಾತ್ರೆಯ ಕೂಡ ಈಗ ಹೊರಟಿರುವಂಥದ್ದು. ಹೀಗಾಗಿ ಈ ಒಂದು ಸಮಾನತೆ ಯಾತ್ರೆಯ ವಿಚಾರ ಸಂಬಂಧಪಟ್ಟಂಗೆ ಮಾಜಿ ಸಚಿವರಾಗಿರ್ತ ಬಿ ಶ್ರೀರಾಮುಲು ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಇವತ್ತು ಸಮಾನತೆ ದೇವಸ್ಥಾನವನ್ನು ಕಟ್ಟಬೇಕೆಂದೇಳಿ ಇವತ್ತು ಯಾರೊಬ್ಬರು ದಾನಿಗಳು ಕುತ್ತುಕೋಟೆಯಲ್ಲಿ 1-2 ಎಕರೆ ಜಮೀನನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಂಕಲ್ಪ ಅಂದರೆ ಭೀಮನ ದೇವಸ್ಥಾನ, ಭೀಮ ಮಂದಿರ ಕಟ್ಟಬೇಕಂದೇಳಿ ಅನಿಲ್ ಅವರು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಏನಿದೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೇವಲ ಈ ಸಮಾನತೆ ಮಂದಿರ ಅನ್ನೋಂಥದ್ದು ಇಲ್ಲಿ ಗದಗಿನಿಂದ ಪ್ರಾರಂಭ. ಯಾಕಂದರೆ ನಮ್ಮ ಮೂಲ ಇವತ್ತು ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಒಂದು ಭಾಷೆ ಸಮಾನತೆಯನ್ನು ಸಾರಿದಂಥ ಪ್ರದೇಶ ಅಂದ್ರೆ ಅದು ಗದಗು. ಹಂಗಾಗಿ ಸಮಾನತೆಯನ್ನು ಮುಂಚೆಯಿಂದ ಕೂಡ ನಮ್ಮ ಎಲ್ಲ ಹಿರಿಯರು ಪಾಲಿಸ್ಕೊತ ಬಂದಾರ. ಜಗದ್ಗುರುಗಳೆಲ್ಲರೂ ಕೂಡ ಮುಂಚೆಯಿಂದ ಕೂಡ ಸಮಾನತೆಯನ್ನು ಏಳಿಸ್ಕೊತ ಬಂದಾರ. ಎಲ್ಲ ಜಾತಿಯರು ಎಲ್ಲ ಧರ್ಮೀಯರು ಒಂದು ಅನ್ನೋಂಥ ಭಾವನೆ 12ನೇ ಶತಮಾನದಲ್ಲಿ ಯಾವ ರೀತಿಯಲ್ಲಿ ಬಸವಣ್ಣನವರು ನಮಗೆ ಒಂದು ರೀತಿ ಮಾರ್ಗದರ್ಶನ ಮಾಡಿದ್ರು, ಅದೇ ಸಮಾನತೆಯನ್ನು ಇನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಕಾಪಾಡಿಕೊಂಡು ಹೋಗ್ತೀವಿ. ವಿಶೇಷವಾಗಿ ನನ್ನ ಅನಿಲ್ ಮೆಣಸಿನಕಾಯಿ ಅವರಿಗೆ ನಾವು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಎಸ್ ವೀಕ್ಷಕರು ಕೇಳಿದಲ್ಲ, ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರ ಮಾತು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಇನ್ನು ಅನಿಲ್ ಮೆಣಸಿನಕಾಯಿ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಇವತ್ತು ಇಡೀ ಭಾರತದ ಹಿಂದೂಗಳ ಕನಸಾಗಿತ್ತು ಈ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತೇಳಿ. ರಾಮ ಮಂದಿರ ನಿರ್ಮಾಣ ಆಗಿದ್ದು ಕೂಡ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ. ಏನು ಇವತ್ತು ಜುಡಿಷಿಯಲ್ ವ್ಯವಸ್ಥೆಯಲ್ಲಿ ಕೋರ್ಟಿನಿಂದ ಒಂದು ತೀರ್ಪು ಬಂದು ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು.
ಮತ್ತು ಆ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೊತೆಗೆ ಏನು ಸಮಾನತೆಯ ಸಂದೇಶವನ್ನು ಕೊಟ್ಟಂಥ ಬಸವಣ್ಣ ಆಗಿರ್ಬೋದು, ಕನಕರಾಗಿರ್ಬೋದು, ಮತ್ತು ಶಿಶುನಾಳ್ ಶರೀಫರು, ಸಂತ ಸೇವಾಲಾಲರು, ಹಲವಾರು ದಾರ್ಶನಿಕರು ನಮಗೆ ಕೊಟ್ಟಿದ್ದಾರೆ. ರೇಣುಕರು ಕೂಡ ಮಾನವ ಧರ್ಮಕ್ಕಾಗಿ ಜೈವಾಗಲಿ ಅಂತಕ್ಕಂಥ ಸಂದೇಶವನ್ನು ಈ ಮನುಷ್ಯ ಜನ್ಮಕ್ಕೆ ಕೊಟ್ಟಿದ್ದಾರೆ. ನಾವೆಲ್ಲ ಜಾತಿ ಅಂದರೆ ಗಂಡು ಹೆಣ್ಣು ಅಂತಕ್ಕಂಥ ಸಂದೇಶವನ್ನು ಹೊತ್ಕೊಂಡು, ಧರ್ಮ ಅಂದರೆ ಶಾಂತಿ ಮತ್ತು ಮಾನವೀಯತೆ, ಶಾಂತಿ ಮತ್ತು ಮಾನವೀಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಈ ಭಾಗದಲ್ಲಿ ದೊಡ್ಡ ಒಂದು ಮಂದಿರ ನಿರ್ಮಾಣ ಆಗಬೇಕು. ಅದರಲ್ಲಿ ರಾಮನೂ ಇರಬೇಕು, ಭೀಮನೂ ಇರಬೇಕು, ಬುದ್ಧನೂ ಇರಬೇಕು, ಬಸವನೂ ಇರಬೇಕು, ಕನಕರು ಇರಬೇಕು, ವಾಲ್ಮೀಕಿನೂ ಇರಬೇಕು, ಶರೀಫನೂ ಇರಬೇಕು, ಸೇವಾಲಾಲರು ಇರಬೇಕು. ಈ ಒಂದು ಸಂದೇಶದಿಂದ ಇದು ಒಂದು ನಾಲೆಜ್ ಟೆಂಪಲ್ ಆಗಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ಪೀಳಿಗೆಗೆ ನಾವೆಲ್ಲರೂ ಕೂಡ ಸಮಾನರು. ಇವತ್ತು ಜಾತಿ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಅದನ್ನು ತೆಗೆದು ಹಾಕಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ಸಮಾನತೆಯಾಗಿ ಇವತ್ತು ಸಮಾನತೆಗಾಗಿ ನಡಿಗೆ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕ, ಕೇಳಿದ್ರಲ್ಲ ಅನಿಲ್ ಮೆಣಸಿನಕಾಯಿ ಅವರ ಮಾತನ್ನ. ಇನ್ನು ಇದೇ ಒಂದು ಸಮಾನತೆಯ ಯಾತ್ರೆಗೆ ಚಾಲನೆ ನೀಡಲು ಕೂಡ ಭಾಗಿಯಾಗಿರ್ತಕ್ಕಂತಹ ಜೋಗತಿಯ ಮಂಜಮ್ಮ, ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮಂಜಮ್ಮ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ರಾಜ್ಯ ಹೊರ ರಾಜ್ಯ ಎಲ್ಲ ಕಡೆ ತಿರುಗಿದ್ದೀನಿ, ಆದರೆ ಇದು ಸಮಾನತೆ ಮಂದಿರ ರಥಯಾತ್ರೆ ಎಲ್ಲೂ ಹೋಗಿಲ್ಲ, ನೋಡಿಲ್ಲ. ನನಗೇನೋ ಒಂಥರ ಆಶ್ಚರ್ಯನ ಮತ್ತು ಸಂತೋಷ ಆಗ್ತಾಯಿದೆ. ಸಮಾನತೆ ಅನ್ನೋದು ಎಲ್ಲರ ಜೀವನದಲ್ಲಿ ಬೇಕು, ಎಲ್ಲರ ಬದುಕಿನಲ್ಲಿ ಸಮಾನತೆ ಅನ್ನೋದು ಬೇಕು. ಈಗ ಹೇಳೋದಾದರೆ ಸಮಾನತೆ ಸಮಾನತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ನಮಗಿನ್ನೂ ಸರಿಯಾದ ಸಮಾನತೆ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ಸಮಾನತೆಗೋಸ್ಕರನೇ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಸಮುದಾಯದವರು ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ. ಅಂದರೆ ನಮಗೂ ಸಮಾನತೆ ಬೇಕು ಅಂತ. ಸಮಾನತೆ ಜೊತೆಗೆ ಸಮತೋಲನೆ ಇರಬೇಕು ಅನ್ನೋದು ನನ್ನ ಉದ್ದೇಶ. ಈಕ್ವಾಲಿಟಿ ಜೊತೆ ಈಕ್ವಿಟಿನೂ ಬೇಕು, ಸಮಾನತೆ ಜೊತೆ ಸಮತೋಲನೆ ಇರಬೇಕು. ಇವಾಗ ಮಾವಿನ ಹಣ್ಣಿನ ಸುಗ್ಗಿ, ಒಬ್ಬ ಅಂಗವಿಕಲನಿಗೆ ಚೇರ್ ಕೊಟ್ಟು ಮಾವಿನ ಹಣ್ಣು ಕಿತ್ಕೊಂಬರ್ರಿ ಅಂತ ಹೆಣ್ಮಕ್ಳಿಗೆ ಹೇಳ್ತೀವಿ, ಗಂಡು ಮಕ್ಳಿಗೆ ಹೇಳ್ತೀವಿ. ಎಲ್ಲರೂ ಅಲ್ಲಿಗೆ ಹೋಗ್ತಾರೆ, ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ಲರೂ ಮಾವಿನ ಹಣ್ಣು ಕಿತ್ಕೊಳ್ತಾರೆ. ಈ ವೀಲ್ ಚೇರಲ್ಲಿರೋರು ಯಾವ ರೀತಿ ಮಾವಿನ ಹಣ್ಣು ಕಿತ್ತಬೇಕು? ಅದಕ್ಕೋಸ್ಕರ ಅಂಥವ್ರಿಗೆ ಮಾವಿನ ಹಣ್ಣು ಕೀಳ್ತಕ್ಕಂಥ ಅವಕಾಶವನ್ನು ಕೊಡಬೇಕು. ಈಗ ರನ್ನಿಂಗ್ ರೇಸ್ ಬಿಡ್ತೀವಿ, ಹೆಣ್ಮಕ್ಳಿಗೂ ಬಿಡ್ತೀವಿ, ಗಂಡು ಮಕ್ಳಿಗೂ ಬಿಡ್ತೀವಿ, ಆವಾಗ ಅಂಗವಿಕಲರಿಗೂ ಬಿಡ್ತೀವಿ. ಬಿಟ್ಟಾಗ ಅವ್ರು 100 ಮೀಟ್ರ್ ಓಡಿರ್ತಾರೆ, ಇವರು 30 ಮೀಟ್ರ್ ಹೋಗಿರ್ತಾರೆ. ಆ 30 ಮೀಟ್ರಿಗೆ ಸಮಾನತೆ ಅನ್ನೋದು ಸಿಗಬೇಕನ್ನೋದು ನನ್ನ ಉದ್ದೇಶ. ಎಲ್ಲರಿಗೂ ಸಮಾನತೆ ಅನ್ನೋದು ಬೇಕು. ಸಹ ಸಮಾಜ, ಸಮಾನತೆಯ ಸಮಾಜ ನಮ್ಮಲ್ಲಿ ಮೂಡಬೇಕು. ಅದರಲ್ಲಿ ಬರೀ ನಾವು ನೀವು ಎಲ್ಲರೂ ಹೋರಾಟ ಮಾಡೋದ್ರಿಂದ ಸಮಾನತೆ ಸಿಗೋಲ್ಲ. ಎಲ್ಲರೂ ಆ ಸಮಾನತೆಯನ್ನು ಅಳವಡಿಸ್ಕೋಬೇಕು. ಎಸ್ ವೀಕ್ಷಕರು, ಕೇಳಿದ್ರಲ್ಲ ಜೋಗತಿಯ ಮಂಜಮ್ಮನ ಮಾತನ್ನು. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.